ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಟ್ಟು ಹೆಣ್ಣಿನ ಸಹಜ ಕ್ರಿಯೆ, ಸ್ಲಂ ಮಹಿಳೆಯರು ಎಚ್ಚರ ವಹಿಸಲು ಡಾಕ್ಟರ್ ಬಸವರಾಜು ಕರೆ. ಇಂದು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರ ಸಂಘ ತುಮಕೂರು ಹಾಗೂ ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ಸಂಯುಕ್ತಾಶ್ರಯದಲ್ಲಿ ಮುಟ್ಟಿನ ಶುಚಿತ್ವ ಅಂತಾರಾಷ್ಟ್ರೀಯ ದಿನದ ಅಂಗವಾಗಿ ಸ್ಲಂ ಮಹಿಳೆಯರಿಗೆ ಆರೋಗ್ಯ ಅರಿವಿನ ಕಾರ್ಯಕ್ರಮವನ್ನು ನಗರದ ಸ್ಲಂ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಚರಕ ಚಾರಿಟಬಲ್ ಟ್ರಸ್ಟ್ ಮತ್ತು ಪ್ರಸೂತಿ ಸ್ತ್ರೀರೋಗ ತಜ್ಞರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಬಸವರಾಜುರವರು ಮುಟ್ಟಿನ ಸಮಸ್ಯೆಗಳು ಮೌಢ್ಯ ಮತ್ತು ಸಮಾಜದ ಕೆಟ್ಟ ಸಂಪ್ರದಾಯಗಳು ಮುಟ್ಟನ್ನು ಅಸ್ಪೃಶ್ಯತೆ ನೆಲೆಯಲ್ಲಿ ನೋಡುತ್ತಿವೆ. ಮೂಢನಂಬಿಕೆಗಳು ಹೆಣ್ಣನ್ನು ಸಂಪ್ರದಾಯ ಪದ್ಧತಿ ಮೌಢ್ಯಗಳಿಂದ ಇಂದಿಗೂ ಸಹ ಕೀಳಾಗಿ ಕಾಣುವ ಪದ್ಧತಿ ನಮ್ಮ ದೇಶದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕಾಣುತ್ತಿದ್ದೇವೆ. ಮುಟ್ಟೆನ್ನುವುದು ಹೆಣ್ಣಿನ ಸಹಜ ಕ್ರಿಯೆ. ಇಡೀ ಜೀವನ ಸೃಷ್ಟಿಯೇ ಹೆಣ್ಣಿನ ಮುಟ್ಟಿನ ಮೇಲೆ ಅವಲಂಬಿತವಾಗಿದೆ. ಹೀಗಿರುವಾಗ ಮುಟ್ಟನ್ನು ಮೌಢ್ಯದ ನೆಲೆಯಿಂದ ಹೊರಪಡಿಸಿ ನೋಡಬೇಕು. ಕೊಳಗೇರಿಯಲ್ಲಿ ಬಹುತೇಕ ಹೆಣ್ಣು ಮಕ್ಕಳಿಗೆ ಮುಟ್ಟಿನ ಸಮಯದಲ್ಲಿ ಶುಚಿತ್ವ, ಆರೋಗ್ಯ ಕಾಪಾಡಿಕೊಳ್ಳುವುದು ಅತಿ ಮುಖ್ಯವಾಗಿದೆ. ತಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ದುಡಿಯುವ ಹೆಣ್ಣು ಮಕ್ಕಳ ಅವ್ಯವಸ್ಥೆಗಳಿಂದಾಗಿ ತಮ್ಮ ಬಗ್ಗೆ ಹೆಚ್ಚಿನ ಗಮನ ಕೊಡದೆ ಅಪೌಷ್ಟಿಕತೆಯಿಂದ ಮತ್ತು ಮುಟ್ಟಿನ ಕುರಿತು ನಿರ್ಲಕ್ಷ್ಯ ವಹಿಸುವುದರಿಂದ ಗರ್ಭಕೋಶದ ಕ್ಯಾನ್ಸರ್, ವಜೈನಲ್ ಸೋಂಕು, ಎಂಡೋಮೆಟ್ರಿಯಾಸಿಸ್, ಟ್ಯೂಬ್ ಇನ್ಫೆಕ್ಷನ್, ಪಿಸಿ ಡಿಸೀಸಸ್, ಪಿಸಿಒಡಿ ಅಂತಹ ಗಂಭೀರ ಸಮಸ್ಯೆಗಳಿಗೆ ತುತ್ತಾಗುತ್ತಿದ್ದಾರೆ. ಹಾರ್ಮೋನ್ ಇಂಬ್ಯಾಲೆನ್ಸ್ನಿಂದ 8 ರಿಂದ 10 ವರ್ಷದ ಹೆಣ್ಣು ಮಕ್ಕಳು ಋತುಮತಿಗಳಾಗುತ್ತಿದ್ದಾರೆ. ಎಷ್ಟೋ ಹೆಣ್ಣು ಮಕ್ಕಳಿಗೆ ಮುಟ್ಟಿನ ಸಮಸ್ಯೆಗಳು ತಲೆದೂರುತ್ತಿದೆ. ಇವುಗಳನ್ನು ಸರಿಯಾದ ಪರೀಕ್ಷೆಗಳಿಂದ ಅರಿತು ಚಿಕಿತ್ಸೆ ಕೊಡಿಸುವುದರಿಂದ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು. ಹೆಣ್ಣು ಮಕ್ಕಳು ಜೀವನದ ಕ್ರಮ ಬದಲಾಗಬೇಕು, ಆಹಾರ ಕ್ರಮ ಪಾಲಿಸಬೇಕು. ಮುಟ್ಟನ್ನು ಮೈಲಿಗೆ ಎಂದು ಭಾವಿಸಬಾರದು. ಅವರಿಗೆ ಮುಟ್ಟಿನ ಸಮಯದಲ್ಲಿ ಆಗುವ ತೊಂದರೆಗಳನ್ನು ಯಾವುದೇ ಸಂಕೋಚಗಳಿಲ್ಲದೆ ತಂದೆ ತಾಯಿಗಳಿಗೆ ಮುಕ್ತವಾಗಿ ಮಾತಾಡಿ ಸಮಸ್ಯೆಗಳನ್ನು ಅರಿತು ಧೈರ್ಯ ತುಂಬಬೇಕು. ಇತ್ತೀಚೆಗೆ ಬೊಜ್ಜು ಮತ್ತು ರಕ್ತದ ಕೊರತೆಯಿಂದ ಅನಿಮಿಯಾ ಉಂಟಾಗುತ್ತಿದೆ. ಗರ್ಭ ಧರಿಸುವವರ ಅವಕಾಶಗಳು ಕಡಿಮೆಯಾಗುತ್ತಿವೆ. ಇದರಿಂದ ಹೆಣ್ಣು ಮತ್ತು ಗಂಡಿನ ನಡುವಿನ ಅನುಪಾತ ಕಡಿಮೆಯಾಗುತ್ತಿದ್ದು, ಆರೋಗ್ಯವಂತ ಜೀವನ ನಡೆಸಲು ಶುಚಿತ್ವ ಕಾಪಾಡಿಕೊಂಡು ಯಾವುದೇ ಸಮಸ್ಯೆಗಳಿದ್ದರೂ ಮೊದಲು ವೈದ್ಯರ ಸಲಹೆಯನ್ನು ಪಡೆಯಬೇಕು ಎಂದು ಕರೆ ನೀಡಿದರು. ನಂತರ ಡಾಕ್ಟರ್ ಮೌನ್ವಿಕಾ ಮಾತನಾಡಿ ಮುಟ್ಟಿನ ದಿನಗಳಲ್ಲಿ ಮೆನ್ಸ್ಟ್ರುಯಲ್ ಕಪ್ ಬಳಸುವುದರ ಕುರಿತು ಅರಿವು ನೀಡಿದರು. ಇದು ಇಂದಿನ ಪರಿಸ್ಥಿತಿಗೆ ಬಹಳ ಸೂಕ್ತವಾದಂತಹ ಆಯ್ಕೆಯಾಗಿದ್ದು, ಇದನ್ನು 5 ವರ್ಷಗಳವರೆಗೆ ಬಳಸಬಹುದು. ಮುಟ್ಟಾದ ಸಮಯದಲ್ಲಿ ದಿನನಿತ್ಯ ಕೆಲಸಗಳನ್ನು ಮಾಡಬಹುದು. ಮೂಢನಂಬಿಕೆಗೆ ಒಳಗಾಗದೆ ಅಸಹ್ಯ ಪಡದೆ ಶುಚಿತ್ವ ಕಾಪಾಡಿಕೊಳ್ಳಿ ಎಂದು ಕರೆ ನೀಡಿದರು. ಡಾಕ್ಟರ್ ರಜನಿ ಮಾತನಾಡಿ, ಪ್ರತಿ ತಿಂಗಳು ಮುಟ್ಟಿನ ಸ್ರಾವದಲ್ಲಿ ಹೆಚ್ಚಿನ ವ್ಯತ್ಯಾಸವಿದ್ದರೆ, 8 ದಿನಕ್ಕಿಂತ ಹೆಚ್ಚಾಗಿ ಸ್ರಾವ ಹೋದರೆ, ತುರಿಕೆ, ನೋವು, ಫಂಗಲ್ ಇನ್ಫೆಕ್ಷನ್, ಸ್ರಾವದಲ್ಲಿ ಗಂಟುಗಳಿದ್ದರೆ, 50 ವರ್ಷಕ್ಕೆ ಮೇಲ್ಪಟ್ಟ ಮಹಿಳೆಯರಲ್ಲಿ ಬಿಳಿ ಮುಟ್ಟು ಕಾಣಿಸಿಕೊಳ್ಳುತ್ತಿದ್ದರೆ, ಹೊಟ್ಟೆ ನೋವು, ಈ ರೀತಿಯಾದ ಸಮಸ್ಯೆಗಳಿದ್ದರೆ ತಕ್ಷಣ ವೈದ್ಯರನ್ನು ಕಾಣಬೇಕು. ಕಸದ ಗಾಡಿಯಲ್ಲಿ ಇದಕ್ಕಾಗಿಯೇ ಇರುವ ಚೀಲ ಮತ್ತು ಡಬ್ಬಗಳಲ್ಲಿ ಇದನ್ನು ಹಾಕಬೇಕು. ಬಟ್ಟೆಗಳನ್ನು ಒಣಗಿಸಿ ಬಳಸಿ ಹಾಗೂ 6 ಗಂಟೆಗೂ ಹೆಚ್ಚಿನ ಸಮಯ ಪ್ಯಾಡ್ಗಳನ್ನು ಬಳಸಬೇಡಿ, ಬದಲಾಯಿಸಿ. ಇಂತಹ ಅನುದಿನದ ಎಚ್ಚರಿಕಾ ಕ್ರಮಗಳಿಂದ ಉಂಟಾಗುವ ಆರೋಗ್ಯ ಸಮಸ್ಯೆಗಳಿಂದ ಪಾರಾಗಬಹುದು ಎಂದು ಅರಿವನ್ನು ನೀಡಿದರು. ಹಾಗೆಯೇ ಶ್ರೀದೇವಿ ಮೆಡಿಕಲ್ ಕಾಲೇಜಿನ ಜೀವನ್ ರೆಡ್ಡಿ ಅವರು ಇಂದಿಗೂ ಮುಟ್ಟಿನ ಹೆಸರಿನಲ್ಲಿ ಕತ್ತಲೆ ಕೋಣೆಯಲ್ಲಿ ಕೂಡಿ ಹಾಕುವುದು, ಹೊರಗೆ ಕೂರಿಸುವುದು, ಬಾಣಂತಿಯರಿಗೆ ಪೌಷ್ಟಿಕ ಆಹಾರ ನೀಡುವಂತೆ ಕುರಿತು ಮಹತ್ವದ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯ ಸಂಚಾಲಕರಾದ ಎ ನರಸಿಂಹಮೂರ್ತಿ, ಸಾವಿತ್ರಿಬಾ ಫುಲೆ ಮಹಿಳಾ ಸಂಘದ ಜಿಲ್ಲಾ ಸಂಚಾಲಕರಾದ ಅನುಪಮಾ ವೇದಿಕೆಯಲ್ಲಿದ್ದರು. ಸ್ಲಂ ಮಾಹಿತಿ ಪದಾಧಿಕಾರಿಗಳಾದ ತಿರುಮಲಯ್ಯ ನಿರೂಪಣೆ ಸ್ವಾಗತವನ್ನು, ಅರುಣ್ ವಂದನಾರ್ಪಣೆಯನ್ನು ಶಾಂತಮ್ಮ ನೆರವೇರಿಸಿದರು. ಪದಾಧಿಕಾರಿಗಳಾದ ಮುಬಾರಕ್, ಶಂಕರಯ್ಯ, ಗುಲ್ನಾಸ್, ಪೂರ್ಣಿಮಾ, ಶಾರದಮ್ಮ, ಚಿಕ್ಕಗಂಗಯ್ಯ, ನಾಗರತ್ನಮ್ಮ ಹಾಗೂ ವಿವಿಧ ಸ್ಲಂನ ಮುಖಂಡರು, ಮಹಿಳಾ ಕಾರ್ಯಕರ್ತರು ಅರಿವಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಮುಟ್ಟಿನ ಶುಚಿತ್ವದ ಬಗ್ಗೆ ಮೋನಿಕಾ ಅವರು ಮಾತಾಡ್ತಾರೆ. ಎಲ್ಲರೂ ಒಂದು 10 ನಿಮಿಷ ಮಾತಾಡ್ತಾರೆ. ದಯಮಾಡಿ ಇದನ್ನು ಕೇಳಿ ಇದನ್ನು ಉಪಯೋಗ ಪಡ್ಕೊಳ್ಳಿ ಅಂತ. ಎರಡನೇದಾಗಿ, ನರಸಿಂಹಮೂರ್ತಿ ಅವರು ಇಡೀ ರಾಜ್ಯ ಮಟ್ಟದಲ್ಲಿ ಈ ಒಂದು ಸ್ಲಂ ಜನಾಂದೋಲನದ ಆಕ್ಟಿವ್ ಆಗಿ 24 ಗಂಟೆ ತೊಡಗಿಸ್ಕೊಂಡಿದ್ದಾರೆ. ಅವ್ರಿಗೆ ಯಾವಾಗಲೂ ನಾನು ಭಾಳ ಖುಷಿಯಿಂದ ಹೇಳ್ತಾ ಇದ್ದೀನಿ, ಏನೇ ಸಮಸ್ಯೆ ಇದ್ರು, ಏನೇ ತೊಂದರೆ ಇದ್ರು ನಾನು ಕೇಳಿ ನಂತರ ಇದು ಮಾಡಿ ಅಂತ. ಸೊ ಅದೇ ರೀತಿ ಅವರು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಅವ್ರಿಗೂ ತುಂಬ ಧನ್ಯವಾದಗಳು ಹೇಳ್ತಾ, ಅವರು ಧರ್ಮಪತ್ನಿಯನ್ನು ಅನುಭವಿಸಿಕೊಂಡು ಈ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ನಾನು ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ತಿರುಮಲಯ್ಯ ಮತ್ತು ಅರುಣ್ ಇವರು ಸಹ ಕಟ್ಟಾಳು ಈ ಒಂದು ಅಸೋಸಿಯೇಷನ್ನು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೂ ಸಹ ನಾನು ಧನ್ಯವಾದ ಹೇಳ್ತಾ